ನಮಸ್ಕಾರ ರೈತ ಬಾಂಧವರೇ. ನಾವು ಇವತ್ತಿನ ದಿನ ಫ್ರೂಟ್ಸ್ ಐಡಿ ಬಗ್ಗೆ ಮಾತಾಡೋಣ. ಏನಿದು ಫ್ರೂಟ್ಸ್ ಐಡಿ? ಏನಕ್ಕಾಗಬೇಕು? ಇದನ್ನು ಯಾರು ಫಸ್ಟ್ ಮಾಡಿದ್ದು? ಈಗ ಯಾರು ಅಪ್ಡೇಟ್ ಮಾಡ್ತಾ ಇದ್ದಾರೆ? ಪ್ರತಿಯೊಂದನ್ನು ನೋಡ್ಕೊಂಡು ಹೋಗೋಣ. ಹಾಗಾದರೆ ಡಿಜಿಟಲ್ ಕನ್ಸೆಂಟ್ ಅಂದರೆ ಏನು? ಪ್ರತಿಯೊಂದನ್ನು ನೋಡ್ಕೊತಾ ಹೋಗೋಣ. ಫ್ರೂಟ್ಸ್ ಐಡಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಪೋರ್ಟಲಲ್ಲಿ ಐಡಿಯನ್ನು ರೈತ ತನ್ನ ಜೀವನಾದ್ಯಂತ ಒಂದು ಸಾರಿ ಮಾತ್ರ ಇದನ್ನು ಸಂಪರ್ಕಿಸಿ ತನ್ನ KYC ಹಾಕಿ ಅವನು ತನ್ನ ಪ್ರತಿಯೊಂದು ಮಾಹಿತಿಯನ್ನು ಅಲ್ಲಿ ನೋಂದಾಯಿಸಬೇಕಾಗಿತ್ತು. ಇದರಿಂದ FID ಕ್ರಿಯೇಟ್ ಆಗಿಬಿಟ್ಟು ಆ FIDಯನ್ನು ವಿವಿಧ ಯೋಜನೆಗಳಿಗೆ ಬಳಸ್ಕೊಳ್ಳಲಾಗ್ತಿತ್ತು. ಅಂದರೆ ಈಗ ನನ್ನ ಹೆಸರು ಎಕ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಅದೇ ರೀತಿ ರೈತನಿಗೂ ನಮ್ಮ ತಂದೆ ತಾಯಿ ಹೇಗೆ ಒಂದು ಹೆಸರನ್ನ ಇಟ್ಟಿರ್ತಾರೋ ಅದೇ ರೀತಿ ಸರ್ಕಾರ ಎಲ್ಲ ರೈತರಿಗೆ ಈ ಫ್ರೂಟ್ಸಿಂದ ಒಂದು FID ಅಂಥೇಳಿ ಒಂದು ಆ ನಂಬರನ್ನು ಗುರುತಿಸಿ ನಂಬರ್ ಕೊಡ್ತಾ ಇತ್ತು. ಆ ನಂಬರ್ ಯೂನಿಕ್ ಆಗಿದ್ದು ಪ್ರತಿಯೊಬ್ಬ ರೈತನಿಗೂ ಒಂದೇ ನಂಬರ್ ಇರ್ತಿತ್ತು ಅದು, ಆಯಿತಾ. ಅದೇ ರೀತಿ ಈಗ ಅದು ಸಕ್ಸಸ್ಫುಲ್ ಆಗಿದ್ದರಿಂದ ಕರ್ನಾಟಕದಲ್ಲಿ ಇವತ್ತಿನ ದಿನ ಸೆಂಟ್ರಲ್ ಗೌರ್ಮೆಂಟು ಅದನ್ನು ಅಪ್ಡೇಷನ್ ಮಾಡ್ತಾ ಇದೆ. ಅದೇ KYCನ ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ಡೇಷನ್ ಮಾಡ್ತಾ ಇದೆ ಮತ್ತು ಒಪ್ಪಿಗೆಯನ್ನು ಡಿಜಿಟಲ್ ಒಪ್ಪಿಗೆ ಅಂತ ಹೇಳಿದರೆ ಮತ್ತೊಮ್ಮೆ ತಮ್ಮ ಮೊಬೈಲ್ ಸಂಖ್ಯೆ ಇರ್ಬೋದು, ಆಧಾರ್ ಇರ್ಬೋದು, RTC ಇರ್ಬೋದು, ಅದನ್ನು ಪ್ರತಿಯೊಂದನ್ನು ನೋಂದಾಯಿಸಬೇಕಾಗ್ತದೆ. ನೋಂದಾಯಿಸಿದಲ್ಲಿ ರೈತನಿಗೆ ಏನು ಸಿಗ್ತದೆ ಅಂತ ಹೇಳಿದರೆ ಸೆಂಟ್ರಲ್ FID ಸಿಗ್ತದೆ. ಆ FIDಯನ್ನು ಇಟ್ಕೊಂಡು ನಾವು ಈ ಒಪ್ಪಿಗೆಗೆ OTP ಬರುತ್ತೆ. ರೈತನ ಒಂದು ಮೊಬೈಲಿಗೆ OTP ಬರುತ್ತೆ. ಆ OTPಯನ್ನು ಹೇಳಿ ನೋಂದಾಯಿಸಿದಲ್ಲಿ ಒಪ್ಪಿಗೆ ಅಂತ ಭಾವಿಸಲಾಗಿ ಒಂದು FID ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ FID. ಆ FIDಯನ್ನು ಬಳಸಿಕೊಂಡು ಇವತ್ತಿನ ದಿನ ನಾವು 10 ಹಲವಾರು ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗಾದರೆ ಅದೇ ಹೇಳ್ತಾ ಇರೋದು, PM ಕಿಸಾನ್ KYC ಕ್ಯಾಂಪೇನ್ ನಡೆದಿದೆ. ಫೆಬ್ರವರಿ 12ರಿಂದ 21 ಅಂತ ಹೇಳಲಾಗಿತ್ತು. ಬಟ್ ಈಗ 28 ಫೆಬ್ರವರಿವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಎಲ್ಲ ರೈತ ಬಾಂಧವರು ತಾವೇನು ಮಾಡಬೇಕು ಅಂತ ಹೇಳಿದರೆ, ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಸಮೀಪದ, ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆಗಿರ್ಬೋದು, ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಅಥವಾ ಗ್ರಾಮ 1, ಬೆಳಗಾಂ 1, ಅಥವಾ ಬೆಂಗಳೂರು 1 ಅಂತಕ್ಕಂಥ ಕೆಲವೊಂದು ಸೆಂಟರ್ಗಳಿರ್ತವೆ, ಕಾಮನ್ ಸರ್ವಿಸ್ ಸೆಂಟರ್. ಅಲ್ಲಿ ಹೋಗ್ಬಿಟ್ಟು ನೋಂದಣಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ತಮ್ಮ OTPಯನ್ನು ಸಲ್ಲಿಸಿದಲ್ಲಿ ಒಪ್ಪಿಗೆ ನೀಡಲಾಗಿದೆ ಅಂತಕ್ಕಂಥ ಭಾವನೆಯಿಂದ ಒಂದು ಸೆಂಟ್ರಲ್ FID ಸಿಗ್ತದೆ. ಆ FIDಯನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಯಾವಾಗೆಲ್ಲ ಬಳಸ್ಕೊಳ್ಬೇಕು ನೋಡೋಣವಾ. ನಾನು ಅದನ್ನೇ ಹೇಳಿದ್ನಲ್ಲ, ಫ್ರೂಟ್ಸ್ ಅಂತ ಹೇಳಿದರೆ ಹಣ್ಣುಗಳಲ್ಲ, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್. ಅಂದರೆ ಯುನಿಕ್ ಆಗಿರ್ತಕ್ಕಂಥ ರೈತನಿಗೆ ನೋಂದಾಯಿಸಿದ ನಂತರ ಒಂದು FID ಸಿಗ್ತದೆ ಅಂತಕ್ಕಂಥ ಮಾಹಿತಿ. FID ಇಲ್ಲಿದೆ ನೋಡಿ, ಯುನಿಕ್ FID ಸಿಗ್ತದೆ. ಅವನು ಅದಕ್ಕೆ DBT ಪೋರ್ಟಲ್ಗಾಗಿರ್ಬೋದು, ಇತರೆ 10 ಹಲವಾರು, ಒಂದೇ ಇಲಾಖೆ ಅಂತಲ್ಲ, ಎಲ್ಲ ಗೌರ್ಮೆಂಟ್ ಈ ಸೌಲಭ್ಯಗಳಿಗೆ ಇದನ್ನು ಬಳಸ್ಕೊಳ್ಬೋದಾಗಿದೆ, ಆಯಿತಾ. ಈಗ ಹಾಗಾದರೆ ಯಾರಿಗೆಲ್ಲ ಸಿಗುತ್ತೆ ಅಂತ ಹೇಳಿದರೆ, ರೈತರಿಗೆ ಸಿಗುತ್ತೆ. ರೈತ ಅಲ್ಲ, ಇತರೆ ಕೃಷಿ ಕಾರ್ಮಿಕ ಆಗಿದ್ರೂ ಸಿಗುತ್ತೆ. ಫಾರೆಸ್ಟಲ್ಲಿ ಕೆಲವೊಬ್ಬರು ಇರ್ತಿರ್ತಾರೆ, ಅರಣ್ಯದಲ್ಲಿ, ಅವ್ರಿಗೂ ಕೂಡ ಸಿಗ್ತದೆ ಅಂತಕ್ಕಂಥ ಮಾಹಿತಿ. ಮತ್ತು ಇನ್ನು ಯಾವೆಲ್ಲ ಸೌಲಭ್ಯವನ್ನು ರೈತ ಪಡಿಬೋದು, ಈ ಒಂದು FID ಇಟ್ಕೊಂಡು ಯಾವೆಲ್ಲ ಪಡಿಬೋದು ಅಂದರೆ, ಭೂಮಿ ಅಂತಕ್ಕಂಥ ಒಂದು ಆ್ಯಪ್ ಇದೆ, ಅಥವಾ ಭೂಮಿ ಸಾಫ್ಟ್ವೇರ್ ಅಂತಿದೆ. ಅದನ್ನು ಲ್ಯಾಂಡ್ ರಿಲೇಟೆಡ್ ಇದು. ಆ ಸಾಫ್ಟ್ವೇರ್ ಉಪಯೋಗಗಳನ್ನೆಲ್ಲವನ್ನು ಪಡಿಬೋದು. ಕೆಸರಾಕ್ ಅಂತಕ್ಕಂಥದ್ದು ಒಂದು ಸಾಫ್ಟ್ವೇರ್ ಇದೆ. ಕೆಸರಾಕ್ ಅಂತಂದರೆ ಮಣ್ಣು ಮಾದರಿಯನ್ನು ತೆಕ್ಕೊಂಡು ಹೋಗ್ತಾರೆ ಡಿಪಾರ್ಟ್ಮೆಂಟ್ನವರು ಅಥವಾ ಬೇರೆ ಬೇರೆ ಇಲಾಖೆಯವರು. ಅಲ್ಲಿ ಚೆಕ್ ಮಾಡೋದೇ ಈ ಕೆಸರಾಕ್ ಪೋರ್ಟಲಲ್ಲಿ ಹಾಕ್ಬಿಟ್ಟು ಮ್ಯಾಪಿಗೆ ಲಿಂಕ್ ಆಗಿದೆ. ಇದು ಫ್ರೂಟ್ಸು ಮ್ಯಾಪಿಗೆ ಲಿಂಕ್ ಆಗಿದ್ದರಿಂದ ನಿಮ್ಮ FID ಹೊಡೆದ ತಕ್ಷಣ ಯಾವ ರೈತಂದು ಆ ಜಮೀನಿಗೆ ಹೋಗಿ ನಿಂತ್ಕೊಳ್ಳುತ್ತದು. ಸೊ ಅಲ್ಲಿ ಹೋಗಿ ಇವ್ರು ಮಣ್ಣನ್ನು ಸ್ಯಾಂಪಲನ್ನು ತೆಕ್ಕೊಳ್ತಾರೆ. ರೈತ ಇರಲಿ ಬಿಡಲಿ, ಅಲ್ಲಿ ಸ್ಯಾಂಪಲನ್ನು ತೆಕ್ಕೊಂಡು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಗೊಂಡು ಯಾವ ಪೋಷಕಾಂಶಗಳ ಕೊರತೆ ಇದೆ, ಏನು ಮಾಡಬೇಕು ಎತ್ತ ಅಂಥೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದರದ್ದು ಹೆಚ್ಚಿನ ಮಾಹಿತಿ ಬೇಕು ಕೆಸರಾಕ್ ರಿಲೇಟೆಡು ಅಂತ ಹೇಳಿದರೆ ತಾವು ಕಮೆಂಟಲ್ಲಿ ತಿಳಿಸಿದಾಗ ಅದ್ರ ಬಗ್ಗೆ ಕೂಡ ಮಾತಾಡೋಣ ನಾನು. ಅದಲ್ಲದೆ ಕ್ರಾಪ್ ಸರ್ವೆ ಅಂತ ಹೇಳ್ತೀವಿ. ಕ್ರಾಪ್ ಸರ್ವೆ ಅಂತ ಹೇಳಿದರೆ ಬೆಳೆ ಸಮೀಕ್ಷೆ. ಇಲ್ಲಿ ಏನು ಮಾಡ್ತೀವಿ, ಬೆಳೆ ಸಮೀಕ್ಷೆ ಮಾಡೋದ್ರಿಂದ ಈ ರೈತನ ಹೊಲದಲ್ಲಿ ಇದೇ ಬೆಳೆ ಇದೆ ಅಂತಕ್ಕಂಥ ಮಾಹಿತಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಮಾಹಿತಿ ಸಿಕ್ಕ ತಕ್ಷಣ ಈಗ ಬೆಳೆ ಹಾನಿ ಇರ್ಬೋದು, ಅಥವಾ ಬೆಳೆ ಪರಿಹಾರ ಬರೋದಿರ್ಬೋದು, ವಿಮೆ ಬರೋದಿರ್ಬೋದು, ಎಲ್ಲದಕ್ಕೂ ಈ ಕ್ರಾಪ್ ಸರ್ವೆ ಲಿಂಕ್ಡ್ ಇದೆ. ಅದರಿಂದ FID ಬೇಕೇ ಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟಿಗೆ ಈ FIDಯನ್ನು ಕೇಳ್ತಾರೆ. ದಯವಿಟ್ಟು ಎಲ್ಲ ಮಾಡಿಸ್ಕೊಳ್ಳಿ. ಕುಟುಂಬ ಅಂತಕ್ಕಂಥದ್ದು ಅಂದರೆ ವಂಶಾವಳಿ ಇರ್ಬೋದು, ಫ್ಯಾಮಿಲಿ ಡಾಟಾ ಏನೇನಿದೆ ಅದು ಕೂಡ ಈ FID ಬಳಸ್ಕೊಂಡು ಮಾಡಲಾಗ್ತದೆ. KSNDMC ಅಂತ ಹೇಳ್ತೀವಿ. KSNDMC ಅಂದರೆ IMD KSNDMC ಅಂತಕ್ಕಂಥವು ಸಂಸ್ಥೆಗಳು. IMD ಅಂತ ಹೇಳಿದರೆ ಏನಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಸೆಂಟರ್ ಅಂತ ಹೇಳಿ ಪುಣೆದಲ್ಲಿದೆ. ಆಮೇಲೆ KSNDMC ಅಂತಕ್ಕಂಥದ್ದು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತೇಳಿ.
ಇದು ಬೆಂಗಳೂರಲ್ಲಿದೆ. ಇದ್ರದ್ದು ಪ್ರತಿಯೊಂದು ಈ ಸೆಂಟರ್ನ ಉಪವಿಭಾಗಗಳು ಪ್ರತಿ ಜಿಲ್ಲೆಯ ಏನು ಡಿ ಸಿ ಇರ್ತಾರೆ ಅವ್ರ ಅಂಡರಲ್ಲಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ ವೆದರ್ ಫೋರ್ಕಾಸ್ಟನ್ನು ಅಂದರೆ ಹವಾಮಾನದ ಮಾಹಿತಿಯನ್ನು 72 ಗಂಟೆಗಳ ಕಾಲ, ಮುಂದಿನ 72 ಗಂಟೆಗಳ ಕಾಲ ಹವಾಮಾನ ಯಾವ ರೀತಿಯಾಗಿರಲಾಗಿದೆ, ಬಿಸಿಲು ಜಾಸ್ತಿ ಇದೆಯಾ ಅಥವಾ ಮಳೆ ಜಾಸ್ತಿ ಆಗ್ತಾ ಇದೆಯಾ ಅಂತಕ್ಕಂಥ ಮಾಹಿತಿಯನ್ನು ಪೂರ್ವಭಾವಿಯಾಗಿ ಕೊಟ್ಬಿಡ್ತಾರೆ. ಉದಾಹರಣೆಗೆ ಇವತ್ತಿನ ದಿನ ರೈತ ರಾಶಿಯನ್ನು ಮಾಡಿ ಅವನ ಹೊಲದಲ್ಲಿ ಇಟ್ಟಿದ್ದಾನೆ. ವೆದರ್ ಫೋರ್ಕಾಸ್ಟ್ ಬರುತ್ತೆ KSIMDMC ಅಂದ 9-9:30 ಮಾಹಿತಿ ಬಂದಿರುತ್ತೆ ಪ್ರತಿ ದಿನ FID ಇರತಕ್ಕಂಥವ್ರಿಗೆ. ಆವಾಗ ರೈತ ಏನು ಮಾಡ್ಬೋದು, ಇವತ್ತು ಮಳೆ ಆಗ್ತಾ ಇದೆಯಾ, ಹಾಗಾದರೆ ನಾನಲ್ಲಿ ಜಮೀನಿನಲ್ಲಿ ನನ್ನ ಫಸಲನ್ನು ಇಡಬಾರ್ದು, ಇಲ್ಲ ಮಾರ್ಕೆಟಿಗೆ ತಗೊಂಡು ಹೋಗಬೇಕು, ಇಲ್ಲ ಮನೆಗೆ ತರಬೇಕು ಅಂತಕ್ಕಂಥ ಮಾಹಿತಿ ಅವ್ನಿಗೆ ದೊರಕಿಬಿಡುತ್ತೆ. ಆದ್ದರಿಂದ ಇದು FIDನೂ ಉಪಯೋಗ, ಹಾಗೆ KSIMDMCಯ ಉಪಯೋಗವನ್ನು ಪಡ್ಕೊಳ್ಬೋದು FID ಮುಖಾಂತರ. NPCI ಅಂತಂದರೆ ಬ್ಯಾಂಕಿಗೆ ಕೂಡ ಇದನ್ನು ಬಳಸ್ಕೊಳ್ಬೋದು. ಇನ್ನಿತರೆ ಡಿಪಾರ್ಟ್ಮೆಂಟಲ್ ಯೂಸು ಅಂತ ಹೇಳಿದರೆ ಕಿಸಾನ್ ಅಗ್ರಿಕಲ್ಚರ್ನಲ್ಲಿ ಬಳಸ್ಕೋಬೋದು. ಹಸಿರು ಅಂತಕ್ಕಂಥ ಒಂದು ಪೋರ್ಟಲ್ ಅಥವಾ ಯೋಜನೆ ಇದೆ ಹಾರ್ಟಿಕಲ್ಚರಲ್ಲಿ, ತೋಟಗಾರಿಕೆಯಲ್ಲಿ. ಅಲ್ಲಿಯೂ ಕೂಡ ಇದನ್ನು ಬಳಸ್ಕೊಳ್ಬೋದು. KMF ಅವ್ರದ್ದು ಕರ್ನಾಟಕ ಮೆಡಿಕಲ್ ಫೆಡರೇಷನ್ನವರು ರೈತ ಸಿರಿ ಅಂತಕ್ಕಂಥ ಒಂದು ಪೋರ್ಟಲ್ ಇದೆ, ಅಲ್ಲಿಯೂ ಕೂಡ ಇದನ್ನು ಬಳಸ್ಕೊಳ್ಬೋದು. ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟದ ಪರಿಹಾರ ಇದೆ. ಅಂದರೆ ಅತಿವೃಷ್ಟಿ, ಅನಾವೃಷ್ಟಿ ಅಥವಾ ಮನೆಗಳೇನಾದರೂ ಬಿದ್ದಿದ್ರೆ ಕ್ಷಮಿಸಬೇಕು, ಅಲ್ಲಿಯೂ ಕೂಡ ಇದನ್ನು ಈ FIDನ ಬಳಸ್ಕೋಬೋದು. ಕ್ರಾಪ್ ಇನ್ಶೂರೆನ್ಸು ಅಂದರೆ ಬೆಳೆ ವಿಮೆ ಕುರಿತಾಗಿ ಸಂರಕ್ಷಣಾ ಪೋರ್ಟಲ್ ಇದೆ, ಅದನ್ನು ಸಿವಿಲಿಯನ್ಸ್ ಯಾರೂ ನೋಡ್ಬೋದು. ಆ ಪೋರ್ಟಲಲ್ಲೂ ಕೂಡ FIDನ ಬಳಸ್ಕೊಳ್ಬೇಕಾಗ್ತದೆ. MSP ಕನಿಷ್ಠ ಬೆಂಬಲ ಬೆಲೆ ಇದರಲ್ಲೂ ಬಳಸ್ಕೊಳ್ಬೇಕಾಗ್ತದೆ. ಇವೆಲ್ಲ ವಿಷಯಗಳ ಕುರಿತಾಗಿ ತಾವು ಕಮೆಂಟಲ್ಲಿ ತಿಳಿಸಿದಾಗ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡಲು ನನ್ನ ಕಡೆಯಿಂದಾದಂತಹ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ಸಾಲ ಬ್ಯಾಂಕ್ನಲ್ಲಿ ಈ ಸಾಲ ಅಂತ ಪೋರ್ಟಲ್ ಇದೆ, ಅಲ್ಲಿಯೂ ಕೂಡ ಬಳಸ್ಕೋಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ PM ಕಿಸಾನಲ್ಲಿ ಬಳಸ್ಬೋದು. PM ಕಿಸಾನ್ ಅಂದರೆ ಪ್ರತಿಯೊಬ್ಬ ರೈತನಿಗೆ ಅವರು ಟ್ಯಾಕ್ಸ್ ಪೇಯಿ ಆಗಿರಬಾರ್ದು, ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು, ಮತ್ತು ಕೊನೆಗೆ ಅವರು ಬಿಸ್ನೆಸ್ ಆದಂಥ ಡಾಕ್ಟರು, ಇಂಜಿನಿಯರು ಅಥವಾ ಯಾವುದೋ ಎಂಟರ್ಪ್ರಿನ್ಯೂರ್ಸ್, ದೊಡ್ಡ ದೊಡ್ಡ ಎಂಟರ್ಪ್ರಿನ್ಯೂರ್ಸ್ ಆಗಿರಬಾರ್ದು. ಅವ್ರನ್ನ ಹೊರತುಪಡಿಸಿ ಎಲ್ಲ ರೈತ ಬಾಂಧವರಿಗೆ ಇದು PM ಕಿಸಾನ್ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ 6,000, ಸ್ಟೇಟ್ ಗೌರ್ಮೆಂಟಿಂದ 4,000, ಒಟ್ಟು ಒಂದು ವರ್ಷಕ್ಕೆ 10,000 ಅಮೌಂಟ್ ಬರುತ್ತೆ. ಅದಕ್ಕೆ ಕೂಡ ಈ FIDನೇ ಮುಖ್ಯವಾಗಿ ಬೇಕು. ಅದರಿಂದ ಎಲ್ಲ ರೈತ ಬಾಂಧವರು ಈ ಎಲ್ಲ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಈಗ ಇದ್ರದ್ದು ಅವಶ್ಯಕತೆ ಏನಿದೆ ಅಂತ ಹೇಳಿದರೆ, ಇದು 28ನೇ ತಾರೀಕು, ಫೆಬ್ರವರಿ 28ನೇ ತಾರೀಕು ಕೊನೆಯ ದಿನಕ್ಕಾಗಿರೋದ್ರಿಂದ ತಾವು ದಯವಿಟ್ಟು ಎಲ್ಲರೂ ಸಂಬಂಧಪಟ್ಟ CSC ಕಾಮನ್ ಸರ್ವಿಸ್ ಸೆಂಟರ್ ಆಗಿರ್ಬೋದು ಅಥವಾ ರೈತ ಸಂಪರ್ಕ ಆಗಿರ್ಬೋದು, ಅಲ್ಲಿ ಭೇಟಿಯನ್ನು ಕೊಟ್ಟು ತಮ್ಮ ಒಪ್ಪಿಗೆಯನ್ನು, ಕನ್ಸೆಂಟನ್ನು OTP ಮುಖಾಂತರ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಯಾರು ಅಗ್ರಿ ಸ್ಟ್ಯಾಕ್ ಅನ್ನೋ ಒಕ್ಕೂಟ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತಿದೆ, ಅಂದರೆ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ, FIDಯನ್ನು ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿದೆ. ಆದರೆ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮ್ಮ ಒಂದು ಒಪ್ಪಿಗೆಯನ್ನು ನೀಡಿದಲ್ಲಿ ಮುಂಬರೋ ದಿನದಲ್ಲಿ ಎಲ್ಲ ಉಪಯೋಗಗಳು ಆಗಲಿದೆ ಅಂತ ಹೇಳಿ. ಇನ್ನು ಏನಂದರೆ ವಿಶೇಷ ನೆರವು ಏನು ಸಿಗ್ತದೆ ಅಂದರೆ ತಮಗೊಂದು FID ಸಿಗ್ತದೆ, ಅದರಿಂದ ಎಲ್ಲ ಲಾಭಗಳು ತಾವು ಪಡೀಲಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಏನು ಬೇಕು, ಆಧಾರ್ ಬೇಕು, ಲ್ಯಾಂಡ್ ರೆಕಾರ್ಡ್ ಬೇಕು, ಆಮೇಲೆ ಏನಂತ ಹೇಳಿದರೆ ಮೊಬೈಲ್ ನಂಬರ್ ಬೇಕು. ಇದಿಷ್ಟನ್ನು ತೆಗೆದುಕೊಂಡು ಹೋಗಿ ರೈತರು ಏನು ಅಂತ ಹೇಳಿದರೆ ನೋಂದಣಿ ಮಾಡ್ಕೋಬೋದು. ಇಲ್ಲಿ ತಾವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು ಯಾವ ಜಿಲ್ಲೆಗೆ ಇನ್ನೂ ಎಷ್ಟು ಬಾಕಿ ಇದೆ. ಅಂದರೆ ಇದು ರೈತರಿಗೇನು ಅವಶ್ಯಕತೆ ಇಲ್ಲ, ಆದರೆ ತುಂಬ ಬಾಕಿ ಇರೋದು ತುಂಬ ಇದೆ, ಅದರಿಂದ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಒಂದು ಟ್ಯಾಗ್ಲೈನ್ ಆಫ್ ಟುಡೇ ಅಂತ ಹೇಳಿದರೆ, ಎಷ್ಟು ನಾವು ಸ್ಮೈಲಿಂಗ್ ಮಾಡ್ತೀವೋ ಅಷ್ಟು ನಮ್ಮ ಆಯಸ್ಸು ಹೆಚ್ಚುತ್ತೆ. ಅದರಿಂದ ಎಲ್ಲ ಖುಷಿಯಾಗಿರೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.